ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ಮತ್ತೊಂದು ಮಹತ್ವದ ತಿರುವು ಕಂಡು ಬಂದಿದೆ. ನಟ ವಿಜಯ್ ನೇತೃತ್ವದ ತಮಿಳಿಕ ವೆಟ್ರಿ ಕಳಗಂ ಅಂದರೆ ಟಿವಿಕೆ ಪಕ್ಷದ ಸಮ್ಮಿಶ್ರ ಸರ್ಕಾರಕ್ಕೆ ಎಐಎಡಿಎಂಕೆಯ ಪ್ರಭಾವಿ ನಾಯಕ ಸಿವಿ ಷಣ್ಮುಖಂ ನೇತೃತ್ವದ ಬಣ ಬೆಂಬಲವನ್ನು ಘೋಷಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಷಣ್ಮುಖಂ ಅವರು ಕಳೆದ 10 ವರ್ಷಗಳಲ್ಲಿ ಎಐಎಡಿಎಂಕೆ ಅನುಭವಿಸಿದಂತಹ ಸರಣಿ ಹಿನ್ನಡೆಗಳು ಈ ನಿರ್ಧಾರಕ್ಕೆ ಪ್ರಮುಖ ಕಾರಣವೆಂದು ತಿಳಿಸಿದ್ದಾರೆ. ಇತ್ತೀಚೆಗಿನ ಚುನಾವಣೆಯಲ್ಲಿ ಟಿವಿಕೆ ಪಕ್ಷದ ವಿರುದ್ಧ ಎಐಎಡಿಎಂಕೆ ಎದುರಿಸಿದ ಸೋಲು ಪಕ್ಷದ ಭವಿಷ್ಯವನ್ನ ಪುನರ್ ವಿಚಾರಿಸಲು ಒತ್ತಾಯಿಸಿದೆ ಎಂದು ಅವರು ತಿಳಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ನಾವು ಯಾವಾಗಲೂ ಕೂಡ ಡಿಎಂಕೆ ವಿರುದ್ಧ ಹೋರಾಡುವ ನಿಲುವಿನಲ್ಲಿ ಇದ್ದೇವೆ. 53 ವರ್ಷಗಳ ರಾಜಕೀಯ ಇತಿಹಾಸದಲ್ಲೂ ಕೂಡ ನಮ್ಮ ಮುಖ್ಯ ಗುರಿ ಡಿಎಂಕೆಯ ವಿರುದ್ಧವೇ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಡಿಎಂಕೆಯೊಂದಿಗೆ ಮೈತ್ರಿ ಮಾಡುವುದು ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯನ್ನು ತರಬಹುದು. ಆದ್ದರಿಂದ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರಕ್ಕೆ ಬೆಂಬಲವನ್ನ ನೀಡುವುದು ಸೂಕ್ತವೆಂದು ಬಹುತೇಕ ಶಾಸಕರು ನಿರ್ಧರಿಸಿದ್ದಾರೆ ಎಂದು ಷಣ್ಮುಖಂ ಅವರು ತಿಳಿಸಿದ್ದಾರೆ. ಈ ಬೆಳವಣಿಗೆಯಿಂದ ಎಐಎಡಿಎಂಕೆ ಒಳಗೆ ಸ್ಪಷ್ಟ ಬಿರುಕು ಮೂಡಿರುವುದು ಕಂಡುಬಂದಿದೆ. ಪಕ್ಷದ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅಂದ್ರೆ ಇವಿಎಸ್ ಅವರು ಟಿವಿಕೆ ಜೊತೆ ಮೈತ್ರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ ನಡುವೆಯೇ ಈ ಬಣದ ನಿರ್ಧಾರ ರಾಜಕೀಯ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ಈ ಶಾಸಕರು ಇತ್ತೀಚೆಗೆ ಪುದುಚೇರಿಯ ರೆಸಾರ್ಟ್ನಲ್ಲಿ ತಂಗಿದ್ದಂತಹ ಸಂದರ್ಭದಲ್ಲಿಯೇ ಒಳಗೊಳ್ಳುವಂತಹ ಚರ್ಚೆಗಳು ನಡೆದಿದ್ದವು. ಆದರೆ ಆ ಸಮಯದಲ್ಲಿ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳನ್ನ ನಿರಾಕರಿಸಲಾಗಿತ್ತು. ಇದೀಗ ಹೊರಬಂದಿರುವಂತಹ ಈ ಬೆಳವಣಿಗೆಗಳು ಎಐಎಡಿಎಂಕೆಯ ಆಂತರಿಕ ಅಸ್ಥಿರತೆಯನ್ನ ಸ್ಪಷ್ಟಪಡಿಸ್ತಾ ಇವೆ. ಇತ್ತ 108 ಸ್ಥಾನಗಳನ್ನು ಪಡೆದಿರುವಂತಹ ಟಿವಿಕೆ ಪಕ್ಷವು ಕಾಂಗ್ರೆಸ್ ಎಡಪಕ್ಷಗಳು ವಿಸಿಕೆ ಮತ್ತು ಮುಸ್ಲಿಂ ಲೀಗ್ ಬೆಂಬಲದೊಂದಿಗೆ ಈಗಾಗಲೇ ಬಹುಮತಕ್ಕೆ ಹತ್ತಿರವಾಗಿದ್ದು, ಷಣ್ಮುಖಂ ಬಣದ ಬೆಂಬಲದಿಂದ ಸರ್ಕಾರದ ಸ್ಥಿರತೆ ಮತ್ತಷ್ಟು ಬಲಗೊಂಡಿದ್ದು, ಶೀಘ್ರದಲ್ಲೇ ನಡೆಯಲಿರುವಂತಹ ವಿಶ್ವಾಸಮತ ಪರೀಕ್ಷೆಯಲ್ಲಿ ವಿಜಯ್ ಸರ್ಕಾರ ಸುಲಭವಾಗಿ ಜಯ ಸಾಧಿಸುವಂತಹ ನಿರೀಕ್ಷೆ ವ್ಯಕ್ತವಾಗಿದೆ. ಒಟ್ನಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಮೈತ್ರಿ ಸಮೀಕರಣಗಳು ರೂಪುಗೊಳ್ಳುತ್ತಾ ಇದ್ದು, ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇವೆ.